ನೆಕ್ಸ್ಟ್ ಆನೇಕಲ್ ಸ್ಟೋರಿಯನ್ನು ನೋಡೋಣ. ಇಲ್ಲಿ ಲವ್ ಬ್ರೇಕಪ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವಕನ ಮೇಲೆ ಅಟ್ಯಾಕ್ ಆಗಿದೆ. ದೊಣ್ಣೆಯಿಂದ ಯುವಕನ ತಲೆಗೆ ಮಾರಣಾಂತಿಕವಾಗಿ ಹಲ್ಲೆ ಆಗಿತ್ತು. ಏನಕ್ಕೆ ಹೊಡೆದಾಡಿದ್ರು ಅಥವಾ ಹೊಡೆದ್ರು ಅಂತಂದರೆ ಲವ್ ಬ್ರೇಕಪ್ ಆಯಿತು ಅಂತ. ಆನೇಕಲ್ ಪಟ್ಟಣದ ವಿನಾಯಕ ನಗರದಲ್ಲಾಗಿರುವಂಥ ಹಲ್ಲೆ ಇದು. ಅಂಗಡಿ ಹತ್ರ ಸ್ನೇಹಿತರ ಜೊತೆ ಕುಳಿತಿದ್ದಾಗ ದಾಳಿಯಾಗಿದೆ. 23 ವರ್ಷದ ರವಿ ಗಂಭೀರವಾಗಿ ಗಾಯಗೊಂಡಿರುವ ಯುವಕ ಈಗ ಆನೇಕಲ್ ಠಾಣೆಯ ಪೊಲೀಸರಿಂದ ಪರಿಶೀಲನೆ ಆಗ್ತಾ ಇದೆ. ಲವ್ ಬ್ರೇಕಪ್ಪು ಯಾವುದೋ ಒಂದು ಟೀಮ್ ಬಂದು ಹಲ್ಲೆ ಮಾಡಿದೆ ಅಂತಂದರೆ ಯಾರು ಲವ್ ಬ್ರೇಕ್ ಮಾಡ್ಕೊಂಡಿದ್ದು ಯಾರು ಅಂತ ಗೊತ್ತಾಗಿಲ್ಲ. ಲವ್ ಬ್ರೇಕಪ್ನಿಂದಲೇ ಯುವಕನ ಹಲ್ಲೆ ಆಗಿದೆ ಅಂತ ಮಾತ್ರ ಅಲ್ಲಿ ಜೊತೆಲಿದ್ದವ್ರು ಹೇಳ್ತಿದ್ದಾರೆ. ಯುವಕ ಪ್ರೀತಿ ಮಾಡ್ತಿದ್ನಲ್ಲ ಆ ಯುವತಿಯ ಸಹೋದರ ದಾಳಿ ಮಾಡಿದ್ದಾನೆ ಅಂತ. ಆ ಯುವತಿಯ ಸಹೋದರ ಇದನ್ನಲ್ಲ, ಆತ ಮತ್ತು ಆತನ ಗ್ಯಾಂಗು ರಾತ್ರಿ ಸುಮಾರು 9:30 ಸುಮಾರಿಗೆ ಹಲ್ಲೆ ಮಾಡಿದ್ದಾರೆ. ಅಂಗಡಿ ಮುಂದೆ ಕೂತಿದಾಗ ಬೈಕ್ನಲ್ಲಿ ಬರ್ತಾರಂತೆ ಮೂರು ಜನ ಬಂದು ಮನಸ್ಸೋ ಇಚ್ಛೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರಂತೆ. ಹಿಡ್ಕೊಂಡ್ಬಂದಿಂಥ ದೊಣ್ಣೆಯಿಂದ ಹೊಡೆದಿದ್ದಾರೆ. ನಂತರ ತಲೆಗೊಡ್ದ್ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಈಗ ಆರೋಪಿಗಳ ಮಾಹಿತಿ ಲಭ್ಯ ಆಗಿದೆ. ಆ ಯುವಕ ಪ್ರೀತಿ ಮಾಡ್ತಿದ್ದಂಥ ಯುವತಿಯ ಸಹೋದರನೇ ಅಂತೆ ಹೊಡೆದಿದ್ದು. ಈಗ ಅವರುಗಳ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಆನೇಕಲ್ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, ಈಗ ಲವ್ ಬ್ರೇಕಪ್ ಮಾಡ್ಕೊಂಡಿದ್ಯಾರು? ಹುಡುಗಿನೇ ಲವ್ ಬ್ರೇಕಪ್ ಮಾಡ್ಕೊಂಡಿದ್ದ ಅಥವಾ ಯುವಕ ಬ್ರೇಕಪ್ ಮಾಡ್ಕೊಂಡಿದ್ದ? ಇದನ್ನ ಕೇಳಿಬಿಟ್ಟು ಯುವತಿಯ ಸಹೋದರ ಬಂದ್ಬಿಟ್ಟು ಹಲ್ಲೆ ಮಾಡ್ತಾನೆ ಅಂದರೆ ಏನಿದು? ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಏನು ಲವ್ ಬ್ರೇಕಪ್ ಮಾಡ್ಕೊಂಡಿದ್ದಕ್ಕೆ ಬಂದು ಹೊಡೆದ್ನಾ ಅಥವಾ ಇಷ್ಟು ದಿನ ಲವ್ ಮಾಡ್ತಿದ್ದಲ್ಲ ನೀನು ಅಂತ ಬಂದು ಹೊಡೆದ್ನಾ? ಏನು ಕತೆ? ಶರತ್, ಈ ಒಂದು ಘಟನೆ ನಡೆದಿರುವಂತದ್ದು ಆನೇಕಲ್ ಪಟ್ಟಣದ ವಿನಾಯಕ ನಗರದ ಬಳಿ ರವಿ ಎಂಬ ಯುವಕ ಏನಿದ್ದಾನೆ, ಆತ ಬಂದು ಅಲ್ಲಿ ಹುಡುಗರ ಜೊತೆ ಅಂಗಡಿಯ ಬಳಿ ನಿಂತ್ಕೊಂಡಿರ್ತಾನೆ. ಆಗ ನಿನ್ನೆ ರಾತ್ರಿ 9:30 ಸಮಯದಲ್ಲಿ ಏಕಾಏಕಿ ಸ್ಥಳಕ್ಕೆ ಬಂದ 3 ಜನ ಹುಡುಗರ ಒಂದು ಗ್ಯಾಂಗ್ ಒಂದು ದೊಣ್ಣೆಯಲ್ಲಿ ರವಿಗೆ ಮನಸೋ ಇಚ್ಛೆ ಬಾರಿಸಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಇನ್ನು ಯುವಕ ಬಂದು ಒಬ್ಬ ಯುವತಿಯ ಜೊತೆ ಪ್ರೀತಿಯಲ್ಲಿದ್ದ. ಆ ಒಂದು ಪ್ರೀತಿ ಬ್ರೇಕಪ್ ವಿಚಾರವಾಗಿ ಯುವಕನ ಮೇಲೆ ಹಲ್ಲೆ ಆಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಜೊತೆಗೆ ದಾಳಿಯಿಂದ ಗಂಭೀರವಾಗಿ ಯುವಕ ಗಾಯಗೊಂಡಿದ್ದಾನೆ. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಿದೆ. ಬಹಳ ಮುಖ್ಯವಾಗಿ ಇಲ್ಲಿ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದು ಈ ಒಂದು ವಿಚಾರವಾಗಿ ಸಂಪೂರ್ಣ ಮಾಹಿತಿಯನ್ನ ಈಗ ಪೊಲೀಸರು ಕೂಡ ಕಲೆ ಹಾಕ್ತಿರುವಂತದ್ದು. ಒಂದು ವೇಳೆ ಇಬ್ಬರು ಲವ್ ಮಾಡ್ತಿದ್ರಿಂದ ಈ ರೀತಿ ಒಂದು ಸಮಸ್ಯೆ ಆಗಿದ್ಯಾ ಅಥವಾ ಲವ್ ಬ್ರೇಕಪ್ ಮಾಡಿಕೊಂಡಿದ್ರಿಂದ ಸಮಸ್ಯೆ ಆಗಿದೆಯಾ ಅಂತೇಳಿ ಈಗ ಪೊಲೀಸರು ಸಂಪೂರ್ಣವಾದ ಒಂದು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಶರತ್, ಸದ್ಯಕ್ಕಂತೂ ಯುವಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದು ಆರೋಪಿಗಳ ಪತ್ತೆಗೆ ಈಗಾಗಲೇ ಪೊಲೀಸರು ತಂಡವನ್ನ ರಚನೆ ಮಾಡಿ ಆರೋಪಿಗಳ ಬಗ್ಗೆ ಎಲ್ಲಾ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಸರ್, ಎಸ್, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.